ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಕೊಬ್ಬು ಯಾಕೆ ಶೇಖರಣೆ ಆಗುತ್ತೆ ನಮ್ಮ ದೇಹದಲ್ಲಿ, ಯಾಕೆ ಜಾಸ್ತಿ ಆಗುತ್ತೆ ಮತ್ತು ಯಾಕೆ ನಮ್ಮ ಕೈಲಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಮತ್ತು ಅದನ್ನ ಹೇಗೆ ಕಮ್ಮಿ ಮಾಡೋದಕ್ಕಿರುವಂತಹ ಈಸಿಯೆಸ್ಟು ಮೆಥಡ್ಸ್ಗಳು, ಯಾಕೆ ನಮಗೆ ಇಷ್ಟೆಲ್ಲ ಮೆಥಡ್ಸ್ಗಳಿದ್ರು ಕೂಡ ಸಕ್ಸಸ್ ರೇಷಿಯೋ ಯಾಕೆ ತುಂಬ ಕಡಿಮೆ ಇದೆ. ತುಂಬ ಜನ ಹಂಗೆ ವಾಕಿಂಗ್ ಮಾಡ್ತಾಯಿರ್ತಾರೆ, ಜಾಗಿಂಗ್ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ, ಹಾಗೇ ಇರ್ತಾರೆ. 1 kg 2 kg ಸಣ್ಣ ಆಗಿ ಮತ್ತೆ ದಮ್ಮ ಹಾಕ್ಬಿಡ್ತಾರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ವೀಕಾಗೆಲ್ಲ. ಯಾಕೆ ಇದೆಲ್ಲ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಮೇ ಬಿ ಈ ವಿಡಿಯೋ ಲೆಂತ್ ಆಗಿರಬಹುದು, ನಂಗೆ ಗೊತ್ತಿಲ್ಲ, ಯಾಕಂದರೆ ಅಷ್ಟೊಂದು ಇನ್ಫಾರ್ಮೇಷನ್ಸ್ ಇರುತ್ತೆ, ಇದೆಲ್ಲ ಗೊತ್ತಿಲ್ಲದೆ ಹೊರಗಡೆ ಏನೋ ಮಾಡ್ತಿರ್ತಾರೆ. ಸ್ವಲ್ಪ ಸಿಂಪಲಾಗಿ ಹೇಳ್ಕೊಡ್ತೀನಿ, ಟ್ರೈ ಮಾಡ್ತೀನಿ ಸ್ವಲ್ಪ ಶಾರ್ಟ್ ಆಗಿ ಮಾಡೋದಕ್ಕೆ, ಬಟ್ ಗೊತ್ತಿಲ್ಲ. ಬಟ್ ಎನಿವೇ, ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಚೆನ್ನಾಗಿಲ್ಲ ಡಿಸ್ಲೈಕ್ ಮಾಡಿ, ಇನ್ನೂ ಚೆನ್ನಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಾಕಷ್ಟು ವೀಡಿಯೋಸ್ಗಳು ನಿಮಗೋಸ್ಕರ ವೆಯ್ಟ್ ಮಾಡ್ತಿದೆ, ಎಲ್ಲ ನೋಡಬಹುದು. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ತುಂಬ ಜನ ನೋಡ್ತಾ ಇದ್ದೀರಾ, ಸಂತೋಷ ನೋಡಿ. ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕಷ್ಟು ಜನಕ್ಕೆ ವೀವ್ಸ್ ಆಗುತ್ತೆ. ಮತ್ತು ನೀವು ಮಾಡ್ತಿರುವಂತಹ ವೆಯ್ಟ್ ಲಾಸ್ ಮೆಥಡ್ನು ಕೂಡ ಕಾಮೆಂಟ್ ಸೆಕ್ಷನ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ನೀವು ಎಷ್ಟು kg ಇಳಿಸಿದ್ರೆ ನೀವು ಇನ್ನೂ ಕೂಡ ಫಿಟ್ಟಾಗಿ ಕಾಣಿಸ್ತೀರಾ ಅಂತಲೂ ಕೂಡ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಮೇ ಬಿ ಅದಕ್ಕೆ ತಕ್ಕ ಹಾಗೆ ಹೆಲ್ಪ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟಿಂದ ನಾನು ಹೇಳಬೇಕಾದ್ರೆ, ನಮ್ಮ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗುವಂಥದ್ದು ಕೆಟ್ಟದ್ದಲ್ಲ. ಆ್ಯಕ್ಚುಲಿ ತುಂಬ ಜನ ಕೊಬ್ಬು ಕೆಟ್ಟದ್ದು ಅಂತ ಹೇಳಿ ಸಮಾಜದಲ್ಲಿ ಬಿಂಬಿಸ್ಬಿಟ್ಟಿದ್ದಾರೆ. ಕೊಬ್ಬು ಕೆಟ್ಟದ್ದಲ್ಲ. ನಮ್ಮ ದೇಹದಲ್ಲಿ ನಮಗೆ ಬೇಕಾದಾಗ ಎನರ್ಜಿನ ಸಪ್ಲೈ ಮಾಡೋದಕ್ಕೆ ಇರುವಂಥ ಏಕೈಕ ಪ್ರಾಪರ್ಟಿನೇ ಫ್ಯಾಟ್, ಕೊಬ್ಬು. ಆ ಕೊಬ್ಬು ನಮ್ಮ ದೇಹದಲ್ಲಿ ಎಲ್ಲ ಕಡೆ ಶೇಖರಣೆ ಆಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಶೇಖರಣೆ ಆಗೋದು ಲಿವರ್ನಲ್ಲಿ. ತುಂಬ ಜನ ಫ್ಯಾಟಿ ಲಿವರ್ ಅಂತೇಳಿ ಎದುರಿಸ್ಬಿಡ್ತಾರೆ. ಲಿವರಲ್ಲಿ ಫ್ಯಾಟ್ ಸ್ಟೋರೇಜ್ ಆಗದೆ ಇನ್ನೆಲ್ಲಿ ಸ್ಟೋರೇಜ್ ಆಗುತ್ತೆ ದೇವರು. ಫ್ಯಾಟಿ ಲಿವರ್ ಕೆಟ್ಟದಲ್ಲ. ಲಿವರ್ನಲ್ಲಿ ಫ್ಯಾಟು ಜಾಸ್ತಿ ಡೆಪಾಸಿಟ್ ಆಗುತ್ತೆ, ಬಿಕಾಸ್ ಅಲ್ಲಿಂದ ನಮ್ಮ ಬಾಡಿನಲ್ಲಿ ಸರ್ಕ್ಯುಲೇಷನ್ ಆಗಲಿಕ್ಕೆ ಮತ್ತು ತುಂಬ ಮೆಕ್ಯಾನಿಸಮ್ ಇರುತ್ತೆ. ಅದೆಲ್ಲ ನೆಕ್ಸ್ಟ್ ವೀಡಿಯೋಲಿ ಹೇಳ್ಕೊಡ್ತೀನಿ. ಅದಲ್ಲದೆ ಸ್ಕಿನ್ ಕೆಳಗೆ ಮತ್ತು ಫೇಸಲ್ಲಿ, ಬ್ಯಾಕಲ್ಲಿ, ಹಿಪ್ಪಲ್ಲಿ ಎಲ್ಲ ಕಡೆ ಫ್ಯಾಟ್ ಡೆಪಾಸಿಟ್ ಆಗ್ತಾ ಬರುತ್ತೆ. ಇದು ಅಗತ್ಯಕ್ಕಿಂತ ಜಾಸ್ತಿ ಡೆಪಾಸಿಟ್ ಆಗ್ತಾ ಇದ್ದರೆ ಮಾತ್ರನೇ ಪ್ರಾಬ್ಲಮ್ಸ್ ಅಷ್ಟೇ ವಿನಃ ಫ್ಯಾಟ್ ಕೆಟ್ಟದ್ದಲ್ಲ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಯಾಕೆ ಜಾಸ್ತಿ ಆಗ್ತಿದೆ? ಸಿಂಪಲ್, ನಮ್ಮ ಬಾಡಿ ಖರ್ಚು ಮಾಡೋದಕ್ಕಿಂತ ಜಾಸ್ತಿ ನಾವು ಊಟನ ಕೊಟ್ಟಾಗ ನಮ್ಮ ಬಾಡಿ ಆ ಊಟನ ಫ್ಯಾಟ್ ರೂಪದಲ್ಲಿ ಕನ್ವರ್ಟ್ ಮಾಡಿ ಇಟ್ಕೊಳ್ಳುತ್ತೆ. ಸಿಂಪಲ್ ಅಷ್ಟೇ. ಎಕ್ಸಾಂಪಲ್, ಇವಾಗ ನಾನು ಬೆಳಗ್ಗೆ ನಾಷ್ಟ ಮಾಡಿದೆ, ಮಧ್ಯಾಹ್ನ ಊಟ ಮಾಡಲಿಲ್ಲ, ರಾತ್ರಿನೂ ಊಟ ಮಾಡಿಲ್ಲ ಅಂತ ಹೇಳಿದರೆ, ಇವತ್ತು ಬೆಳಗ್ಗೆ ತಿಂದಂತಹ ನಾಷ್ಟದಲ್ಲಿ ಎಕ್ಸ್ಟ್ರಾ ಆಗಿರುತ್ತೆ. ಇವಾಗ ನಮ್ಮ ಬಾಡಿ 2 ದೋಸೆ ಬೇಕಾಗಿರುತ್ತೆ, ಬಟ್ 4 ದೋಸೆ ತಿಂದಿರ್ತೀನಿ. ಆ 2 ದೋಸೆ ಎಕ್ಸ್ಟ್ರಾ ಇರೋ ದೋಸೆ ಮಧ್ಯಾಹ್ನಕ್ಕೆ ಎನರ್ಜಿಗೆ ಉಪಯೋಗಿಸ್ಕೊಳ್ಳೋಕ್ಕೆ, ಸಂಜೆ ಎನರ್ಜಿಗೆ ಉಪಯೋಗಿಸ್ಕೊಳ್ಳೋಕ್ಕೆ ನಮ್ಮ ಬಾಡಿಗೆ ಎನರ್ಜಿನ ಪ್ರೊವೈಡ್ ಮಾಡುತ್ತೆ. ಆದರೆ ನಾವು ಬೆಳಗ್ಗೆನೂ ಚೆನ್ನಾಗಿ ತಿಂತೀವಿ, ಮಧ್ಯಾಹ್ನವೂ ತಿಂತೀವಿ, ಸಂಜೆನೂ ತಿಂತೀವಿ, ರಾತ್ರಿನೂ ತಿಂತೀವಿ, ಹೊಟ್ಟೆ ಹಸಿರು ತಿಂತೀವಿ, ಹಸಿಲಿಲ್ಲ ಅಂದರೂ ತಿಂತೀವಿ, ಸುಮ್ಮನಿದ್ರೂ ತಿಂತೀವಿ, ಸುಮ್ಮನಿಲ್ಲ ಅಂದರೂ ತಿಂತೀವಿ, ಹೊಟ್ಟೆ ತುಂಬಿ ತುಳುಕಿ ವಾಮಿಟ್ ಮಾಡ್ತಿದ್ರೂ ಕೂಡ ತಿಂತಿರ್ತೀವಿ. ಸಿಂಪಲಾಗಿ ಯೋಚನೆ ಮಾಡಿ, ನೀವು ಎಲ್ಲೇ ಫಂಕ್ಷನ್ಸ್ಗೆ ಹೋದ್ರು, ಯಾವುದೇ ಹೋಟೆಲ್ಗೆ ಹೋದ್ರು ಅಥವಾ ಏನೇ ಆಗಿರಲಿ, ನೀವು ಒಂದು ಸಲ ಊಟ ಮಾಡಿ ಎದ್ಮೇಲೆ ಊಟ ಕೈ ತೊಳೆದ್ರಿ ಅಂದರೆ ಅದರ ಅರ್ಥ ಏನು? ನಿಮ್ಮದು ಊಟ ಅಲ್ಲಿ ಕಂಪ್ಲೀಟ್ ಆಗಿದೆ ಅಂತ. ಬಟ್ ತುಂಬ ಜನ ಕೈ ತೊಳೆದ್ಮೇಲೆ ಕೂಡ ತಿಂತಾ ಇರ್ತೀವಿ, ಮತ್ತೆ ಹೋಗ್ತೀವಿ, ಮತ್ತು ಬೇಲ್ಪುರಿ ಸಮೋಸಪುರಿ ತಿಂತೀವಿ, ಮತ್ತು ಚಾಟ್ಸ್ ತಿಂತೀವಿ, ಸ್ವೀಟ್ಸ್ ತಿಂತೀವಿ, ಜಂಕ್ ಫುಡ್ಗಳು ತಿಂತಾ ಇರ್ತೀವಿ. ಮತ್ತು ಇನ್ನು ಮದುವೆ ಮನೆಗಳು ನೋಡೋದು ನಿಮಗೆಲ್ಲ ಗೊತ್ತಿರುತ್ತೆ, ಪಾನಿಪುರಿ ತಿಂತಿರ್ತೀವಿ, ಬೇಲ್ಪುರಿ ತಿಂತಿರ್ತೀವಿ, ಸಮೋಸ ತಿಂತಿರ್ತೀವಿ, ಫ್ರೂಟ್ ಸಾಲಡ್ಸು, ಅದು ಇದು ಆಳು ಮೂಳು ಕಡ್ಡಿ ಕಸ. ನಾವು ಕೈ ತೊಳೆದು ಆದ್ಮೇಲೆ ಅದರ ಅರ್ಥ ಏನಪ್ಪ? ಊಟ ಕಂಪ್ಲೀಟ್ ಆಯಿತು ಅಂತ. ಬಟ್ ಆದರೂ ಕೂಡ ತಿಂತಾ ಇರ್ತೀವಿ. ಈ ಥರ ನಮ್ಮ ಬಾಡಿ ಎಕ್ಸ್ಟ್ರಾ ತಿಂದು ನಮ್ಮ ಬಾಡಿ ಒಂದು ಲೆವೆಲ್ ಫ್ಯಾಟ್ ಸ್ಟೋರೇಜ್ ಮಾಡಿದ್ರೆ ಗೊತ್ತಾಗಲ್ಲ, ಬಟ್ ಅಗತ್ಯಕ್ಕೆ ಜಾಸ್ತಿ ಸ್ಟೋರೇಜ್ ಮಾಡಿದ್ರೆ ಆಟೋಮೆಟಿಕ್ಲಿ ಬಾಡಿ ಔಟ್ ಆಫ್ ಶೇಪ್ ಆಗುತ್ತೆ. ಎಮ್ ಇರೋ ಡ್ರೆಸ್ ಸೈಜ್ ಎಲ್ಲಿಗೋಗುತ್ತೆ? ಎಲ್ಲಿರೋದು XL, XL, XXL, XXL, 4XL, 5XL ಗೊತ್ತಿಲ್ಲ, ಹಂಗೆ ಹೋಗ್ತಾ ಇರುತ್ತೆ. ಇದು ಆ್ಯಕ್ಚುಲಿ ಅದರದ ಕತೆ. ಇದು ನಾವು ಫ್ಯಾಟ್ ಜಾಸ್ತಿ ಆಗೋದಕ್ಕೆ ರೀಸನ್. ಇದ್ರ ಜೊತೆಗೆ ಹಾರ್ಮೋನ್ಸ್ ರಿಲೇಟೆಡ್ ಇಶ್ಯೂಸ್ಗಳು ಜಾಸ್ತಿ ಆಗ್ತಾಯಿದೆ. BP, ಶುಗರು, ಥೈರಾಯ್ಡು, ಆರ್ಥರೈಟಿಸು, ಪೀರಿಯಡ್ಸ್ ರಿಲೇಟೆಡ್ ಇಶ್ಯೂಸು ಲೇಡೀಸ್ನಲ್ಲಿ, ಮತ್ತು ಸ್ಕಿನ್ ರಿಲೇಟೆಡ್ ಇಶ್ಯೂಸು, ಹೇರ್ ರಿಲೇಟೆಡ್ ಇಶ್ಯೂಸ್ಗಳು, ಥೈರಾಯ್ಡ್ ಇಶ್ಯೂ, ಈ ಥರ ಸಾಕಷ್ಟು ಬರ್ತಾ ಇದೆ. ರೀಸನ್, ನಮ್ಮ ಬಾಡಿಗೆ ನಾವು ಏನು ಸಫಿಷಿಯೆಂಟ್ ನ್ಯೂಟ್ರಿಷನ್ ಕೊಡಬೇಕು, ನ್ಯೂಟ್ರಿಯೆಂಟ್ಸ್ ಕೊಡಬೇಕು, ಅದು ನಮ್ಮ ಊಟದಲ್ಲಿ ಸಿಗ್ತಾ ಇಲ್ಲ. ನಮ್ಮ ಊಟದಲ್ಲಿ ಇದೆ ಅಂತ ಅಂದ್ಕೊಂಡು ನಾವು ಏನೇನೋ ತಿನ್ನೋಕ್ಕೆ ಶುರು ಮಾಡಿದ್ವಿ. ಅದು ಇದೆಲ್ಲ ಅದಕ್ಕೂ ಮೇಜರ್ ರೀಸನ್. ಒಂದು ಕಡೆ ಒಬೆಸಿಟಿ ಆಗ್ತಿದೆ, ಅಗತ್ಯಕ್ಕೆ ಜಾಸ್ತಿ ಊಟ ಮಾಡಿ ಕ್ಯಾಲೋರಿ ಜಾಸ್ತಿ ಕೊಟ್ಟು ದಪ್ಪ ಆಗ್ತಿದ್ವಿ. ಇನ್ನೊಂದು ಕಡೆ ಆ ಎಕ್ಸ್ಟ್ರಾ ತಿನ್ನೋಂಥ ಊಟದಲ್ಲಿ ಕೂಡ ನ್ಯೂಟ್ರಿಷನ್ ಸಾಕಾಗ್ತಾ ಇಲ್ಲ. ಬರೀ ಪಿಜ್ಜಾ, ಬರ್ಗರ್ಗಳು, ಬಿಸ್ಕೆಟ್ಸ್ಗಳು, ಜಂಕ್ ಫುಡ್ಗಳು, ಚಾಕ್ಲೇಟ್ಸ್ಗಳು, ಕುಕ್ಕೀಸ್ಗಳು, ಐಸ್ ಕ್ರೀಮ್ಗಳು, ಬೇಯ್ದಿರೋ ಚಪಾತಿ, ಪರೋಟ, ಮೈದಾ, ಎಷ್ಟು ಆಪ್ಷನ್ಸ್ ಇದೆ ಊಟಕ್ಕೆ. ಮೊದಲೆಲ್ಲ ಆಪ್ಷನ್ಸ್ ಇರ್ತಿರಲಿಲ್ಲ, ಬರೀ ಅಕ್ಕಿ, ಜೋಳ, ರಾಗಿ, ಗೋಧಿ ಅಷ್ಟೇ ಇದ್ದಿದ್ದು. ಬಟ್ ಈಗ ಬೇಜಾನ ಆಪ್ಷನ್ಸ್ಗಳಿದೆ. ಅಯ್ಯೋ ರಾಮ. ಗೋಬಿ ಮಂಚೂರಿ ಅಂತ ಅಂದ್ಕೊಂಡು ಎಲೆಕೋಸ್ ಮಂಚೂರಿ, ಅದು ಎಷ್ಟು ಬರೀ ಪೇಸ್ಟೇ ಇರ್ತದ್ರಲ್ಲಿ. ನಾನು ಮೊನ್ನೆ ಲಾಸ್ಟ್ ಟೈಮ್ ತಂದೆ, ತುಂಬ ವರ್ಷಗಳಾಗತ್ತೆ ನಾನು ಗೋಬಿ ಮಂಚೂರಿ ತಂದು ನೋಡ್ತೀನಿ. ಗೋಬಿ ಮಂಚೂರಿ ಅಂತ ಹೇಳಿ ಎಲೆಕೋಸ್ ಮಂಚೂರಿ ಕೊಡ್ತಾಯಿದ್ದಾರೆ, ಅದು ಓಕೆ. ಅದಾದರೂ ನೆಟ್ಟಿಗೆ ಸಿಗೋದು ಬೇಡ, ಬರೀ ಪೇಸ್ಟೇ ಇದೆ ಅದರಲ್ಲಿ, ಬರೀ ಅದೇನು ಹಿಟ್ಟು ಕಲಿಸಿರ್ತಾರಲ್ಲ ಅದೇ ಇದೆ. ಈ ಥರ ತಿನ್ನಬೇಕಾದ್ರೆ ನಮ್ಮ ಬಾಡಿಗೆ ಸಫಿಷಿಯೆಂಟ್ ನ್ಯೂಟ್ರಿಷನ್ ಎಲ್ಲಿ ಸಿಗುತ್ತೆ?
ನಮ್ಮ ಬಾಡಿ ಅನ್ನೋ ಗಾಡಿ ರನ್ ಆಗ್ತಿರೋದೇ ನ್ಯೂಟ್ರಿಯೆಂಟ್ಸ್ ಮೇಲೆ. ಕಣ್ಣಿಗೊಂದು ನ್ಯೂಟ್ರಿಯೆಂಟ್ಸ್ ಬೇಕು, ಹೇರಿಗೆ ನ್ಯೂಟ್ರಿಯೆಂಟ್ಸ್ ಬೇಕು, ಮಸಲ್ಗೆ ನ್ಯೂಟ್ರಿಯೆಂಟ್ಸ್ ಬೇಕು, ಮೂಳೆಗೆ ನ್ಯೂಟ್ರಿಯೆಂಟ್ಸ್ ಬೇಕು. ಅಷ್ಟೇ ಯಾಕೆ, ಗಂಡಸಾಗಿರೋದಕ್ಕೆ ಹೆಂಗಸಾಗಿರೋದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು. ಹಾರ್ಮೋನ್ಸ್ಗಳು ಚೆನ್ನಾಗಿ ಕೆಲಸ ಮಾಡೋದಕ್ಕೆ. ಆ ಹಾರ್ಮೋನ್ಸ್ಗಳು ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇರೋದು. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ, ಇದು ಇಲ್ಲಿವರೆಗೂ ಸಂಬಂಧಪಟ್ಟಿದ್ದು. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇದು ನಾನು ಹೇಳಿದ ಎಲ್ಲರಿಗೂ ಗೊತ್ತಿರೋದೆ, ಬಟ್ ಅದು ಅರ್ಥ ಮಾಡ್ಕೊಂಡಿರಲ್ಲ ಅಷ್ಟೇ. ಆ್ಯಂಡ್ ಸೆಕೆಂಡ್ ಥಿಂಗ್, ಸಣ್ಣ ಮಾಡೋದಕ್ಕಿರುವಂತಹ ಮೆಥಡ್ಸ್ಗಳು. ಓಕೆ, ಸಾಧಾರಣವಾಗಿ ಎಲ್ಲ ನಾನು ಹೇಳೋದೆಲ್ಲ ಗೊತ್ತಾಯಿತು. ಜಾಸ್ತಿ ತಿನ್ನೋದು ದಪ್ಪ ಆಗ್ತೀನಿ. ಈಗ ಏನು ಮಾಡ್ತೀನಿ, ಕಮ್ಮಿ ತಿನ್ನೋಕ್ಕೆ ಶುರು ಮಾಡ್ತೀನಿ. ಓಕೆ, ಈಗ ಏನು ಮಾಡೋದು, 4 ದೋಸೆಯಿಂದ 2 ದೋಸೆ, 2 ದೋಸೆಯಿಂದ 1 ದೋಸೆ, ಅನ್ನ ತಿಂತಿದ್ದವ್ರು ಚಪಾತಿ ತಿಂತವ್ರು ರಾಗಿ ಮುದ್ದೆಗೆ, ಹೀಗೆ ಚೇಂಜ್ ಆಗಕ್ಕೆ ಶುರು ಮಾಡ್ತಾರೆ. ಓಕೆ, ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಮೊದಲೇ ಇಷ್ಟು ಊಟ ಮಾಡ್ತಿದ್ದೀವಿ. ಇಷ್ಟು ಊಟ ಮಾಡಿದಾಗೆ ನಮ್ಮ ಬಾಡಿ ಇಷ್ಟು ನ್ಯೂಟ್ರಿಷನ್ ಅಬ್ಸರ್ವ್ ಮಾಡಿ ಮಿಕ್ಕಿದ್ದನ್ನು ವೇಸ್ಟೇಜಾಗಿ ಕಳಿಸುತ್ತೆ. ಇದು ಗೊತ್ತು. ಬಟ್ ಇವಾಗ ನಾವು ತಿನ್ನೋದನ್ನೇ ಕಮ್ಮಿ ಮಾಡಿಬಿಟ್ರೆ ನಮ್ಮ ಬಾಡಿಗೆ ಇಷ್ಟು ಸಿಗ್ತಾ ಇದ್ದು ಅಲ್ಪ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಕೂಡ ಕಡಿಮೆ ಆಗುತ್ತಲ್ವ. ಇಷ್ಟು ನೀವು ಬೆಳಗ್ಗೆ ಎದ್ದು ತರಕಾರಿ ಪಲಾವೇನೋ ತಿಂತಾಯಿದ್ರೆ, ಆ ತರಕಾರಿ ಪಲಾವಲ್ಲಿ ಅನ್ನ ಇರ್ತಿತ್ತು, ಮಸಾಲೆಗಳು ಇರ್ತಿತ್ತು, ತರಕಾರಿ ಕ್ಯಾರೆಟು ಬೀಟ್ರೂಟು ಅದು ಇದು ಏನಷ್ಟೊಂದು ತರಕಾರಿ ಇತ್ತು, ಚೂರಾದರೂ ನ್ಯೂಟ್ರಿಯೆಂಟ್ಸ್ ಸಿಗ್ತಾಯಿತ್ತು. ಈಗ ನೀವು ಪಲಾವ್ ತೆಗೆದುಬಿಟ್ಟು ಒಂದೇ ಒಂದು ಚಪಾತಿಗೋ 2 ಚಪಾತಿಗೋ ಇಲ್ಲ ಒಂದೇ ಒಂದು ಇಡ್ಲಿಗೋ ಬಂದುಬಿಟ್ರೆ ನಿಮ್ಮ ಬಾಡಿಗೆ ಬೇಕಾಗಿರೋಂಥ ಅಷ್ಟು ನ್ಯೂಟ್ರಿಯೆಂಟ್ಸ್ ಸಿಗ್ತಾ? ಫಸ್ಟ್ ಆಫ್ ಆಲ್ ಅದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬರೀ ತಿಂತಿರೋದು. ಬ್ರೇಕ್ಫಾಸ್ಟ್ ನೀವೇನು ತಿಂತಿರೋ ಇಡೀ ದಿವಸ ನಿಮ್ಮನ್ನು ಅದೇ ನೋಡ್ಕೊಳ್ಳೋದು. ರಾತ್ರಿ ತಿನ್ನೋದಲ್ಲ. ರಾತ್ರಿ ಟೈಮೇ ಮಲಗಿಬಿಡ್ತೀರ, ಗೊತ್ತಾಗಲ್ಲ. ಮಧ್ಯಾಹ್ನ ತಿನ್ಬಿಟ್ರೆ ಆಕಳಿಸ್ಬಿಟ್ಟು ಇದೇ ಮಾಡ್ತಾರೆ, ಗೊತ್ತಾಗಲ್ಲ. ಬಟ್ ಬೆಳಗ್ಗೆ ನೀವೇನು ತಿಂತೀರೋ ಅದು ಪರ್ಫೆಕ್ಟ್ ನ್ಯೂಟ್ರಿಷನ್ ಬ್ರೇಕ್ಫಾಸ್ಟ್ ಆಗಿರಲೇಬೇಕು. ನೀವು 2 ಇಡ್ಲಿ 2 ದೋಸೆ ತಿಂದರೆ ಮುಗಿದೋಯ್ತು, ಅಲ್ಲೇನೂ ಇಲ್ಲ. ಒಂದಷ್ಟು ಕಾಳಿದೆ, ಒಂದಷ್ಟು ಪ್ರೋಬಯೋಟಿಕ್ ಇದೆ ಅಷ್ಟೇ. ಪ್ರೋಬಯೋಟಿಕ್ ಅದು ಫೈಬರ್ ಲೆಕ್ಕ ಆಯಿತು, ಪ್ರೀಬಯೋಟಿಕ್ ಆಯಿತು, ಅದು ಆ ಕಡೆ ಹೋಯ್ತು ಅಷ್ಟೇ. ಮೇಜರ್ ನ್ಯೂಟ್ರಿಯೆಂಟ್ಸ್ ಸಿಕ್ಕಿಲ್ಲ. ನಾವೇನು ಪ್ರೋಟೀನು, ಫೈಬರು, ಫ್ಯಾಟು, ಕಾರ್ಬೋಹೈಡ್ರೇಟ್ಸ್ ಇವೆಲ್ಲ ಏನೇನು ಹೇಳ್ತೀವೋ ಮೇಜರ್ ನ್ಯೂಟ್ರಿಯೆಂಟ್ಸು ಅದ್ರಲ್ಲಿ ಸಿಕ್ಕಿಲ್ಲ. ಇನ್ನು ಚಪಾತಿ ವಿಷಯಕ್ಕ ಅಪ್ಪ ಅದು ಯಾರು ಕಂಡುಹಿಡಿದ್ರೋ ಗೊತ್ತಿಲ್ಲ. ಚಪಾತಿ ವೆಯ್ಟ್ ಲಾಸಾ ಚಪಾತಿ, ಒಬೆಸಿಟಿನಾ ಚಪಾತಿ, ಥೈರಾಯ್ಡಾ ಚಪಾತಿದು ಹಿಸ್ಟ್ರಿ ನೀವು ಹುಡುಕ್ತಾ ಹೋದರೆ ಅದು ನಮ್ಮ ದೇಶದ ಫುಡ್ ಅಲ್ವೇ ಅಲ್ಲ. ಅದು ಕುದುರೆಗೆ ಅಂತ ತಂದಿದ್ದು ಫುಡ್. ಅದು ಕೊನೆಗೆ ಇವತ್ತು ನಮ್ಮದು ಅದು ಮೇಜರ್ ಫುಡ್ ಆಗಿಬಿಟ್ಟಿದೆ. ನಮ್ಮದು ನಿಜವಾದ ಫುಡ್ ಅದಲ್ಲ. ಅಕ್ಕಿ, ಜೋಳ, ರಾಗಿ ನಮ್ಮದು ನಿಜವಾದ ಫುಡ್ಡು. ಇರಲಿ, ಅದು ಬೇಕಾಗಿಲ್ಲ. ಇವಾಗ ಚಪಾತಿ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಕ್ಯಾಲೋರಿನ ಕಮ್ಮಿ ಮಾಡ್ತಿರೋ ನಿಜ, ಬಟ್ ನ್ಯೂಟ್ರಿಯೆಂಟ್ಸಲ್ಲಿ ಸಿಕ್ತು. ಅದು ಇವಾಗಿರೋ ಚಪಾತಿನ ಮನುಷ್ಯರು ಮಾಡ್ತಿಲ್ಲ, ಎಲ್ಲ ಕಂಪ್ನಿಗಳು ಮಾಡ್ತಿರೋ ನೋಡಿ. ರಾಗಿಗೆ ಅಡ್ವರ್ಟೈಸ್ಮೆಂಟ್ಗಳು ತುಂಬ ನೋಡೇ ಇಲ್ಲ ನೀವು. ಗೋಧಿಗೂ ನೀವು ನೋಡಿಲ್ಲ, ಗೋಧಿ ಅಂತೀನಿ, ಜೋಳಕ್ಕೂ ನೀವು ನೋಡಿಲ್ಲ. ಬಟ್ ಗೋಧಿ ಹಿಟ್ಟಿಗೆ ಅಡ್ವರ್ಟೈಸ್ಮೆಂಟ್ ತುಂಬ ಬರ್ತಿದೆ. ಅದರ ಅರ್ಥ ಏನು, ಕಂಪ್ನಿಯವ್ರು ಬೆಳೀತಾ ಇರೋದು, ಕಂಪ್ನಿಯವ್ರು ಮಾಡ್ತಾ ಇರೋದು, ಕಂಪ್ನಿಯವರು ಮಾರ್ಕೆಟಿಂಗ್ ಮಾಡ್ತಾ ಇರೋದು, ಕಂಪ್ನಿಯವ್ರು ಕೊಡ್ತಾ ಇರೋದು ಅಂತ ಅರ್ಥ. ಕಂಪ್ನಿಯವ್ರು ಯಾವತ್ತೂ ಲಾಸ್ ಮಾಡ್ಕೊಳ್ಳಲ್ಲ. ರೈತ ಲಾಸ್ ಮಾಡ್ಕೊಂಬಿಡ್ಬಹುದು, ಆದರೆ ಕಂಪ್ನಿಯವ್ರು ಯಾವತ್ತೂ ಲಾಸ್ ಮಾಡ್ಕೊಳ್ಳಲ್ಲ. ಇಷ್ಟರಲ್ಲಿ ಇಷ್ಟು ಲಾಭನ ತರ್ತಾರೆ, ಅದು ನಿಮಗೆಲ್ಲ ಗೊತ್ತಿರುತ್ತೆ. ಹಾಗಿದ್ಮೇಲೆ ಯೋಚನೆ ಮಾಡಿ, ಆ ಥರ ಹಿಟ್ಟನ್ನ ತಿಂತಿರ್ತೀವಲ್ಲ ನಾವು. ಓಕೆ, ಅದರಲ್ಲಿ ಸಫಿಷಿಯೆಂಟ್ ನ್ಯೂಟ್ರಿಯೆಂಟ್ಸ್ಗಿಂತ ನಮ್ಮ ಬಾಡಿಗೆ ಬೇಕಾಗಿಲ್ಲದೆ ಇರುವಂಥದ್ದು ಎಕ್ಸ್ಟ್ರಾ ಏನೇನೋ ಇದೆ. ಅದೆಲ್ಲ ನಮ್ಮ ಬಾಡಿಗೆ ಡೈಜೆಷನ್ಗೆ ಪ್ರಾಬ್ಲಮ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಮ್ಗೆ ಗೊತ್ತಾಗಲ್ಲ, ಇನಿಷಿಯಲಿ ಹೋಗ್ತಾ ಗೊತ್ತಾಗುತ್ತೆ. ಸೊ ಚಪಾತಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಖಂಡಿತ ಆಗಲ್ಲ. ಆದ್ರೂ ಕೂಡ ಅದು ಅನ್ಹೆಲ್ತಿ ವೆಯ್ಟ್ ಲಾಸ್ ಆಗುತ್ತೆ, ಮಸಲ್ ಡ್ರಾಪ್ ಆಗುತ್ತೆ, ಮತ್ತು ಗೊತ್ತಿಲ್ಲ. ನೆಕ್ಸ್ಟ್ ಪುಟಾನ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ನೀವು ಊಟನೇ ಕಮ್ಮಿ ಮಾಡಿ ಸ್ಕಿಪ್ ಬ್ರೇಕ್ಫಾಸ್ಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ನಿಮ್ಮದು ಲೋ ಶುಗರ್ ಆಗುತ್ತೆ ಫಸ್ಟ್ ಇನಿಷಿಯಲಿ. ನಿಮ್ಮದು 120 130 ಏನೋ ಇರುತ್ತೆ. ಬಟ್ ಅದು ಹೋಗ್ತಾ ಶುಗರ್ ಕಮ್ಮಿ ಆಗುತ್ತೆ, ಬಾಡಿ ಉಪಯೋಗಿಸ್ಕೊಳ್ಳುತ್ತೆ, ಎಲ್ಲ ಕಮ್ಮಿ ಆಗುತ್ತೆ. ಈಗ ನೀವು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಮಧ್ಯಾಹ್ನ ಊಟ ಮಾಡಿದ್ರೆ ಊಟ ಏನಿತ್ತು ಸಾಧಾರಣವಾಗಿ ಅದೇ ಕಾರ್ಬೋಹೈಡ್ರೇಟ್ಸ್, ಅಕ್ಕಿ, ಜೋಳ, ರಾಗಿ, ಗೋಧಿದ ಮಾಡಿರೋ ಐಟಮ್ಸೇ ಇರುತ್ತೆ. ಮತ್ತೆ ತಿನ್ನೋಕ್ಕೆ ಶುರು ಮಾಡ್ತೀರಾ, ಇಮಿಡಿಯೇಟ್ಲಿ ರೈಸ್ ಆಗಿಬಿಡುತ್ತೆ, ಫಿಶ್ ಅಂತ ಹೊರಟೋಗ್ಬಿಡುತ್ತೆ. ನೋಡಿ, ಅದೇ ತಿನ್ಬೇಕು, ಬೇರೆ ಏನೂ ಇಲ್ವಲ್ಲ. ನೀವು ಬೆಳಗ್ಗೆ ಏನೋ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ಬಿಟ್ಟು ಮಧ್ಯಾಹ್ನ ತಿಂದ್ರಿ, ಓಕೆ. ಬಟ್ ಅದನ್ನು ಆಯ್ತಲ್ಲ, ಅದನ್ನು ಇನ್ಸುಲಿನ್ ಟ್ರಿಗರ್ ಆಯ್ತಲ್ಲ, ಅದು ರೈಸ್ ಆಯ್ತಲ್ಲ. ಮತ್ತು ಓಕೆ, ಇದು ಆಯಿತು. ಇದು ಒಂದು ಮೆಥಡ್. ಇದು ಆ್ಯಕ್ಚುಲಿ ಫೇಲ್ಯೂರ್ ಅಲ್ಲ. ಇದು ಮಾಡಿದ್ರೆ ನಿಮ್ಮ ಬಾಡಿಗೆ ಭಯಂಕರ ಪ್ರಾಬ್ಲಮ್ ಆಗುತ್ತೆ. ಅದು ನಿಮ್ಗೆ ಹೇಳ್ಕೊಳಕ್ಕೂ ಆಗಲ್ಲ, ಅಷ್ಟು ಪ್ರಾಬ್ಲಮ್ಸ್ ಆಗುತ್ತೆ, ರೈಟ್. ಆ್ಯಂಡ್ ಸೆಕೆಂಡ್, ತುಂಬ ಜನ ಹೇಳ್ತಾರೆ ವೆಜಿಟೇಬಲ್ಸು, ಫ್ರೂಟ್ಸು, ಸ್ಯಾಲಡ್ಸ್ಗಳು ತಿನ್ಕೊಂಡು ಮಾಡ್ತೀನಿ ಅಂತ. ಓಕೆ, ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲನೂ ತಂದು ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಸೌತೆಕಾಯಿ ರೇಟು ಗೊತ್ತಾ ನಿಮಗೆ? ಬೀಟ್ರೋಟ್ ರೇಟ್ ನಿಮ್ಗೆ ಗೊತ್ತಾ? ನಿಮಗೆ
ರೇಟ್ ಜಾಸ್ತಿ, ಮತ್ತು ಎಲ್ಲ ಕಡೆ ನಿಮ್ಗೆ ಅಷ್ಟು ಈಸಿಯಾಗಿ ಅವೈಲೇಬಿಲಿಟಿ ಸಿಗೋಲ್ಲ. ಸಿಕ್ಕಿದ್ರು ಫ್ರೆಶ್ ಆಗಿ ಸಿಗೋಲ್ಲ. ಫ್ರೆಶ್ ಆಗಿ ಸಿಕ್ಕಿದ್ರು ಕೂಡ ಹೈಬ್ರಿಡ್ ಇರುತ್ತೆ. ಇವತ್ತು ನೀವು ಯಾವುದೇ ವೆಜಿಟೇಬಲ್ಸ್ ಫ್ರೂಟ್ಸ್ ತೊಗೊಳ್ಳಿ, ಎಲ್ಲ ಹೈಬ್ರಿಡ್, ಪ್ರಕೃತಿಯಿಂದ ಬಂದಿದ್ದು ಯಾವುದೂ ಇಲ್ಲ. ಎಲ್ಲ ಮನುಷ್ಯ ಹಾಕಿರೋ ಬೀಜಗಳಿಂದ ಬಂದಿರುತ್ತೆ ಅವೆಲ್ಲ. ಆ ಬೀಜಗಳು ಹುಡುಕ್ತಾ ಹೋದರೆ ಅದೆಲ್ಲ ಮನುಷ್ಯ ಕಂಡುಹಿಡಿದಿರೋದು, ನೇಚರ್ದೆಲ್ಲ. ನೀವು ಸೀಬೆಕಾಯಿ ತಿಂದ್ರೂ ಅದೇ, ಆ್ಯಪಲ್ ತಿಂದರೂ ಅದೇ, ಕಲ್ಲಂಗಡಿ ಹಣ್ಣು ತಿಂದರೂ ಅದೇ, ಮಾವಿನ ಹಣ್ಣು ತಿಂದರೂ ಅದೇ. ಅದಕ್ಕೆ ನೀವು ಚಿಕ್ಕ ವಯಸ್ಸಲ್ಲಿದ್ದಂಗೆ ವಾಸನೆಗಳು ಹಣ್ಣಿಂದು ತರಕಾರಿಗಳ್ದು ಇವಾಗಿಲ್ಲ, ಇರೋದು ಇಲ್ಲ, ಇನ್ಮೇಲೆ ಬರೋದು ಇಲ್ಲ. ಸಿಂಪಲ್. ಎಲ್ಲ ಮನುಷ್ಯ ಕಂಡಿಡಿದು ಮಾಡಿರೋದು. ಈಗ ಫ್ರೂಟ್ಸ್ ಹಾಗಂತ ಹೇಳೋದ್ರಲ್ಲಿ ಏನೂ ಇಲ್ಲ ಅಂತಲ್ಲ, ಇದೆ, ಬಟ್ ನಿಮ್ಮ ಬಾಡಿಗೆ ಅದು ಸಾಕಾಗಲ್ಲ. ಅದರಲ್ಲಿ ಒಂದಷ್ಟು ವಿಟಮಿನ್ಸ್ಗಳು ಮಿನರಲ್ಸ್ಗಳು ಇರುತ್ತೆ. ಬಟ್ ನೀವು ಅಂದ್ಕೊಂಡಂಗೆ ಮೇಜರ್ ನ್ಯೂಟ್ರಿಯೆಂಟ್ಸ್ ಫ್ಯಾಟ್ ಇರೋದಿಲ್ಲ, ಮತ್ತು ಪ್ರೋಟೀನ್ ಇರಲ್ಲ. ಏನು ಫ್ಯಾಟ್ ಬೇಕಲ್ವಾ, ಖಂಡಿತ ಫ್ಯಾಟ್, ಗುಡ್ ಫ್ಯಾಟಿ ಆಸಿಡ್ಸ್ ಬೇಕು, ಅದು ಅದರಲ್ಲಿರಲ್ಲ. ಪ್ರೋಟೀನ್ ಇಲ್ಲವೇ ಇಲ್ಲ. ಹೇಳ್ಬೇಕು, ನೆಗ್ಲೆಕ್ಟ್ 0.001 ಪಾಯಿಂಟ್ ಇರ್ಬೋದು ಅಷ್ಟೇ. ಅದು ನೀವು ಯಾವುದೋ ಅವಕಾಡೋ ಇವು ತೊಗೊಂಡ್ರೆ ಸಿಗುತ್ತೆ ಅಷ್ಟೇ. ನೆಕ್ಸ್ಟ್ ಬಂದು ಸೀಡ್ಸ್ಗಳು. ಇವಾಗಂತೂ ಟ್ರೆಂಡಿಂಗ್ ಟಾಪಿಕ್ ಆಗಿಬಿಟ್ಟಿದೆ ಸೀಡ್ಸು. ಪಂಪ್ಕಿನ್ ಸೀಡ್ಸು, ಫ್ಲ್ಯಾಕ್ ಸೀಡ್ಸು, ಸೆಸಮಿ ಸೀಡ್ಸು. ಅಬ್ಬಾ ಯಾವುದೋ ಬೀಜ ತಿಂದ್ಬಿಟ್ರಂತ ಆಗ್ಬಿಟ್ರಂತ. ಅಬ್ಬಾ ಹಾಗಂತ ಅದು ಕೆಟ್ಟದ್ದಲ್ಲ, ಬಟ್ ಅದು ತಿಂದರೆ ವೆಯ್ಟ್ ಲಾಸ್ ಆಗೋದಂತ ಯಾರು ಹೇಳೋರು ನನಗಂತೂ ಗೊತ್ತಿಲ್ಲ. ಅದರಲ್ಲಿ ಆ್ಯಕ್ಚುಲಿ ಅದು ಬಂದು ಫ್ಯಾಟ್ ಸೋರ್ಸ್. ಅದರಲ್ಲಿ ಕ್ಯಾಲರಿ ನೋಡಿದ್ದೀರ ಎಷ್ಟು ಅಂತ? 1 ಗ್ರಾಮ್ ಫ್ಯಾಟ್ ಈಸ್ ಈಕ್ವಲ್ ಟು 9 ಕ್ಯಾಲೋರೀಸ್. ಅದು 1:9 ಅಂತ ಅರ್ಥ. ಆ್ಯಕ್ಚುಲಿ ಕಾರ್ಬೋಹೈಡ್ರೇಟ್ಸ್ ಸ್ವಲ್ಪ ಕ್ಯಾಲರಿ ಕಡಿಮೆ, ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್. 1 ಗ್ರಾಮ್ ಈಸ್ ಈಕ್ವಲ್ ಟು 4 ಕ್ಯಾಲೋರೀಸ್. ಫ್ಯಾಟೇ ಆ್ಯಕ್ಚುಲಿ ಜಾಸ್ತಿ ಇರೋದು, ಬಟ್ ಇರಲಿ, ಅದು ಒಳ್ಳೇದು ಕೆಟ್ಟ ಸೆಕೆಂಡ್ರಿ. ಬಟ್ ಎನಿವೇ ಕ್ಯಾಲರಿ ಜಾಸ್ತಿ. ವೆಯ್ಟ್ ಲಾಸ್ ಮಾಡಿದ್ರೆ ಅದು ಆ್ಯಕ್ಚುಲಿ ಹೆಲ್ಪೇ ಆಗೋಲ್ಲ ಅದು. ಮತ್ತು ಅದನ್ನು ಕೂಡ ನೆನೆಸ್ಬೇಕು, ಮತ್ತು ಅದು ಹಂಗೆ ತಿಂದರೆ ಡೈಜೆಷನ್ ಆಗೋಲ್ಲ. ತುಂಬ ಅದೆಲ್ಲ ಒಳಗಡೆ ಎಷ್ಟೊಂದಿದೆ. ಅದು ತುಂಬ ಯಾರ ಹೇಳಿದ್ರೆ ಮಾಡ್ಬಿಟ್ಟು ರಿಸಲ್ಟ್ಸ್ ಗೊತ್ತಿಲ್ಲ. ಅವ್ರು ಮಾಡೋರು ರಿಸಲ್ಟ್ಸ್ ಬಂತು, ಅದು ನಾನು ಯಾವತ್ತೂ ಚೆಕ್ಕೇ ಮಾಡಲ್ಲ. ಅವ್ರು ಇದು ಮಾಡು ಅಂತಾರೆ, ಬಿಸಿನೀರು ಜಂತುಪ ನಿಮ್ಮೆಣ್ಣು ತಿನ್ನು ಅಂತಾರೆ. ತಿಂದು ರಿಸಲ್ಟ್ಸ್ ತೊಗೊಂಡಿರೋ ಒಬ್ಬನ ತೋರಿಸಿ ಅಂದ್ರೆ ತೋರಿಸಲ್ಲ. ಬಟ್ ನಾನು ತೋರಿಸ್ತೀನಿ, 100 ಜನ, 100 ಜನ ತೋರಿಸ್ತೀನಿ. ವೆಯ್ಟ್ ಲಾಸ್ ನನ್ನ ಹತ್ರ ಬಂದು ಚೆನ್ನಾಗಿ ಆಗಿರೋ 1000 ಜನ ತೋರಿಸ್ತೀನಿ. ಎಷ್ಟು ಜನ ಬೇಕು, ನಾನೊಬ್ಬನೇ ಅಂತಲ್ಲ, ಕೋಚಸ್ಗಳು ನನ್ನ ಹಾಗೆ ಸಾಕಷ್ಟು ಜನ, ನಮ್ಮ ಗ್ರೂಪಲ್ಲಿ ತುಂಬ ಜನ ಕೋಚಸ್ಗಳಿದ್ದಾರೆ. ಅವ್ರುಗಳ ಹತ್ರ ಎಲ್ಲ ಬಂದೆ ಒಳ್ಳೊಳ್ಳೆ ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಂಡು ಸಾಕಷ್ಟು ಜನ ಇದೆ. ನಿಮ್ಮ ಬೇರೆ ವೀಡಿಯೋಸ್ಗಳಲ್ಲಿ ನೋಡ್ಕೊಳ್ಳಿ, ಅವರೆಲ್ಲ ನಿಮ್ಗೆ ರಿಸಲ್ಟ್ಸ್ ತೊಗೊಂಡ್ರು. ಮತ್ತೆ ಓಕೆ, ಇದು ಯೂಸ್ ಆಗಲ್ಲ. ಇನ್ನು ಬಿಸಿನೀರು ಜೇನುತುಪ್ಪದ ಕತೆನಾ, ಅಯ್ಯೋ ಆ ದೇವರಿಗೆ ಪ್ರೀತಿ, ಅದು ಯಾರು ಕಂಡುಹಿಡಿದ್ರು ನಗು ಬರ್ತದೆ. ಓಕೆ, ಇದಿಷ್ಟು ಅದರ ಕತೆ ಆಯಿತು. ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಹೆಲ್ತಿ ವೆಯ್ಟ್ ಲಾಸ್ ಮಾಡಬೇಕು. ಹೆಲ್ತಿ ವೆಯ್ಟ್ ಲಾಸ್ ಅಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬಾಡಿನಲ್ಲಿ ಹಾರ್ಮೋನ್ಸ್ ಡ್ಯಾಮೇಜಸ್ಗಳು ಆಗಬಾರ್ದು. ಇನ್ನೂ ಆ್ಯಕ್ಚುಲಿ ಚೆನ್ನಾಗಿ ಆಗಬೇಕು ಹಾರ್ಮೋನ್ಸ್ಗಳು. ನೆಕ್ಸ್ಟು ವಿಟಮಿನ್ಸು ಮಿನರಲ್ಸ್ಗಳು ನೀವು ತಿನ್ನುವಂಥ ಡಯಟ್ನಲ್ಲಿ ಇರಬೇಕು. ನೆಕ್ಸ್ಟ್ ಬಂದು ಅದು ಕಡಿಮೆ ಕ್ಯಾಲೋರಿನಲ್ಲಿ ಇರಬೇಕು. ಸಿಂಪಲ್, ಕಡಿಮೆ ಕ್ಯಾಲೋರಿನಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಇದ್ದು ಅದು ನಮ್ಮ ಬಾಡಿಗೆ ಯಾವುದೇ ರೀತಿ ಹಾರ್ಮ್ಫುಲ್ ಮಾಡದೆ ಎಲ್ಲ ಹಾರ್ಮೋನ್ಸ್ಗಳು ಚೆನ್ನಾಗಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಇರಬೇಕು. ನಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ನೋಡೋದಕ್ಕೆ ಸ್ಕಿನ್ ಚೆನ್ನಾಗಿರಬೇಕು, ಹೇರ್ ಚೆನ್ನಾಗಿರಬೇಕು, ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು, ಇಮ್ಯುನಿಟಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಅದು ಚೆನ್ನಾಗಿರಬೇಕು. ಇಷ್ಟೆಲ್ಲ ಇದ್ರದನ್ನ ಹೆಲ್ತಿ ವೆಯ್ಟ್ ಲಾಸ್ ಅಂತ ಹೇಳ್ತಾರೆ. ನಾವು ವೆಯ್ಟ್ ಲಾಸ್ ಆಗೋದು ಯಾವ ರೀತಿ, ಮಿಷಿನ್ಗೋಸ್ಕರ ಆಗ್ತೀವಿ. ಇವತ್ತು 97 ಇದ್ದೆ, 2 ಚಪಾತಿ 2 ನಿಂಬೆಹಣ್ಣು ತಿಂದು ಜ್ಯೂಸ್ ಹಾಕೊಂಡು ಕುಡಿದ್ಬಿಡು, ನೆಕ್ಸ್ಟ್ 93, 1 kg ವೆಯ್ಟ್ ಲಾಸ್. ಅದಲ್ಲ, ಮಿಷಿನ್ಗೋಸ್ಕರ ನೀವು ವೆಯ್ಟ್ ಲಾಸ್ ಆಗಬೇಡಿ. ನಿಮ್ಮ ಬಾಡಿನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ವೆಯ್ಟ್ ಲಾಸ್ ಆಗಿ. ಮಿಷಿನ್ ನಾನು ಇವತ್ತು ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಬಿಟ್ಟರೆ ನಾನು ನೆಕ್ಸ್ಟ್ ದಿವಸ 1 kg ವೆಯ್ಟ್ ಲಾಸ್ ಆಗಿರ್ತೀನಿ. ಅದು ನನಗೆ ಗೊತ್ತಿರ್ತದೆ ಒಳಗಡೆ ಮಜಾ ಲಾಸ್ ಆಗಿರುತ್ತೆ ಅಂತ. ಬಟ್ ನಾನು ನಿಮ್ಗೆ ಹೇಳಿ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೇನು ಒಟ್ಟಲ್ಲಿ ವೆಯ್ಟ್ ಲಾಸ್ ಆಗಬೇಕು, ಒಟ್ಟಲ್ಲಿ ವೆಯ್ಟ್ ಲಾಸ್ ಹೆಂಗೆ ನಾವು ಆಗಲಿ, ಸಾಗೆ ಆಗೋಗ್ಲಿ, ಸ್ಕಿನ್ನು ಏರ್ ಫಾಲ್ ಆಗೋಗ್ಲಿ, ಹೆಂಗಾದ್ರೂ ಆಗಲಿ ಒಟ್ಟಿನಲ್ಲಿ ವೆಯ್ಟ್ ಲಾಸ್. ಮಿಷಿನ್ಗೋಸ್ಕರ ನಿಮ್ಮನ್ನು ನೋಡ್ತಿರೋದು ಜನಗಳು ದೇವರು, ನಿಮ್ಮನ್ನು ನೋಡ್ತಿರೋದು ನೀವು. ಮಿರರ್ ಮುಂದೆ ನಿಂತ್ಕೊಂಡ್ರೆ ನೀವು ಚೆನ್ನಾಗಿ ಕಾಣಿಸ್ಬೇಕು. ನೀವು ಓಡಾಡ್ತಿದ್ರೆ ಜನ ನೋಡಿದ್ರೆ ಈ ಸಖತ್ತಾಗಿ ಅನಿಸ್ಬೇಕು. ನಿಮ್ಮ ಬಾಡಿ ನಿಮಗೆ ರೆಸ್ಪಾಂಡ್ ಮಾಡಬೇಕು, ಇಮ್ಯುನಿಟಿ ಚೆನ್ನಾಗಿ ಇಟ್ಕೋಬೇಕು. ಅದಕ್ಕೋಸ್ಕರ ವೆಯ್ಟ್ ಲಾಸ್ ಆಗಿ, ಅದಕ್ಕೋಸ್ಕರ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳಿ. ಅದನ್ನು ಹೊರತುಪಡಿಸಿ ಮಿಷಿನ್ಗೋಸ್ಕರ ಆಗಬೇಡಿ ದಯವಿಟ್ಟು. ಮಿಷಿನಲ್ಲಿ ನೀವೇನು ತೋರಿಸಿದ್ರು ಅದು ಬರುತ್ತೆ ಅಷ್ಟೇ. ನೀವು ಲ್ಯಾಪ್ಟಾಪ್ ಇಟ್ಟು ಇಲ್ಲಿ ಲ್ಯಾಪ್ಟಾಪ್ ಇದೆ ನಿಲ್ಸ್ಬಿಟ್ಟಿದ್ರು ಅದು 12 kg ತೋರಿಸುತ್ತೆ, ಅದು 2 kg 3 kg ತೋರಿಸುತ್ತೆ. ನನ್ನೇನು ನಿಲ್ಸಿದ್ರು ತೂಕ ತೋರಿಸುತ್ತೆ. ಫ್ರಿಜ್ನ ವಾಷಿಂಗ್ ಮಿಷಿನ್ ನಿಲ್ಸಿದ್ರು ತೂಕ ತೋರಿಸುತ್ತೆ. ಅದಕ್ಕೆ ಮಿಷಿನ್ ಗೊತ್ತಿಲ್ಲ, ಅದು ಏನು ಇರ್ತಂತ ತೋರಿಸುತ್ತೆ. ಆದರೆ ಅದರಲ್ಲಿ ನಿಮ್ಮ ಬಾಡಿಯಲ್ಲಿ ಮಸಲ್ಸ್ ಎಷ್ಟಿದೆ, ಫ್ಯಾಟ್ ಎಷ್ಟಿದೆ ಅದನ್ನು ತೋರಿಸ್ಬೇಕು. ಅದನ್ನು ಯಾವುದು ಕಮ್ಮಿ ಮಾಡಬೇಕು, ಯಾವ್ದು ಜಾಸ್ತಿ ಮಾಡಬೇಕು, ಅದನ್ನು ಮಾಡಬೇಕು. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಫ್ಯಾಟ್ ಅನಾಲಿಸಿಸ್ನ ಮಾಡ್ಕೋಬೇಕು ಅಂದರೆ ಖಂಡಿತ ನನ್ನ ನಂಬರ್ಗೆ ಫೋನ್ ಮಾಡಿ. ನಾನು ನಿಮಗೆ ಉಚಿತವಾಗಿ ಮಾಡಿಕೊಡ್ತೀನಿ, ಕಾಂಪ್ಲಿಮೆಂಟ್ರಿಯಾಗಿ ಮಾಡಿಕೊಡ್ತೀನಿ. ಫ್ಯಾಟ್ ಅನಾಲಿಸಿಸ್ನ ಮಾಡಿಕೊಡ್ತೀನಿ. ಇದರಲ್ಲಿ ನಿಮ್ಮ ಹೊಟ್ಟೆಯ ಸುತ್ತಮುತ್ತ ಎಷ್ಟು ಫ್ಯಾಟ್ ಇದೆ, ನಿಮ್ಮದು ಓವರಾಲ್ ಫ್ಯಾಟ್ ಎಷ್ಟಿದೆ, ನಿಮ್ಮದು ಮಸಲ್ಸ್ ರೇಷಿಯೋ ಎಷ್ಟಿದೆ, ಗುರು ನಿನ್ನ ಬಾಡಿಗೆ ಇಷ್ಟು ಏಜ್ ಆಗಿದೆ, ನಿಮ್ಮದು ಬಾಡಿ ಮಾಸ್ ಇಂಡೆಕ್ಸ್ BMI, ಇನ್ಶೂರೆನ್ಸ್ಗೆಲ್ಲ ಕೇಳ್ತಾ ಇರ್ತಾರಲ್ಲ, ಅದೆಲ್ಲ ಎಷ್ಟಿದೆ ಅಂತ ತಿಳ್ಕೊಬೇಕು. ಸುಮ್ಮನೆ ವೆಯ್ಟ್ ಲಾಸ್ ಮಾಡಿ ಏನು ಮಾಡಬೇಕು, ಬಾಡಿನಲ್ಲಿ ಫ್ಯಾಟ್ನ ಲಾಸ್ ಮಾಡಿ ಮಸಲ್ನ ಗೈನ್ ಮಾಡಿದ್ರೆ ಮಾತ್ರ ಹೆಲ್ತಿ ಟ್ರಾನ್ಸ್ಫಾರ್ಮೇಷನ್ ಆಗೋದು. ಇದನ್ನ ಬೇಕಾದ್ರೆ ಬರೆದಿಟ್ಕೊಳ್ಳಿ ಬೋಲ್ಡ್ ಅಕ್ಷರದಲ್ಲಿ.
ಇದನ್ನ ಹೊರತುಪಡಿಸಿ ಬೇರೆ ಯಾವ ರೀತಿ ನೀವು ಮಾಡಿರೋ ಲೈಪೋಸೆಕ್ಷನ್ ಮಾಡಿಸ್ಕೊಂಡ್ರೆ ಯಾವ್ದು ಮಾಡಿಸ್ಕೊಂಡ್ರು ಕೂಡ ಫ್ಯಾಟ್ ಹೆಂಗೆ ಬಂತು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಅದು ಹಂಗೇ ಹೋಗಬೇಕು. ಹಂಗೆ ಹೋಗ್ಬೇಕಂದ್ರೆ ಕ್ಯಾಲರಿ ಕಡಿಮೆ ಇರಬೇಕು, ನ್ಯೂಟ್ರಿಷನ್ ಜಾಸ್ತಿ ಇರಬೇಕು. ನೀವು ಬೇರೆದ್ರಲ್ಲಿ ನ್ಯೂಟ್ರಿಷನ್ ಇಲ್ಲ ನಾನು ಹೇಳ್ತಿಲ್ಲ, ಇದೆ. ಬಟ್ ನೀವು ನ್ಯೂಟ್ರಿಷನ್ ಎಲ್ಲ ಆ್ಯಡ್ ಮಾಡ್ತಾ ಹೋದ್ರೆ ನೀವು ಕ್ಯಾಲೋರಿನ ರೆಡಿ ಮಾಡ್ಕೊಳಕ್ಕಾಗಲ್ಲ, ಕ್ಯಾಲೋರಿ ಜಾಸ್ತಿ ಆಗಿಬಿಡುತ್ತೆ. ಹೇಳಿದ್ನಲ್ಲ ಸೀಡ್ಸ್ ಬಗ್ಗೆ ಹೇಳಿದ್ನಲ್ಲ, ನೀವು ಅದು ನ್ಯೂಟ್ರಿಷನ್ ಅಂತ ಹೇಳ್ತೀವಿ, ಏನೋ ವಿಟಮಿನ್ ಎ ಸಿಗುತ್ತೆ ಅಂತ ಹೇಳಿ ಹಾಕ್ತೀರಾ, ಇಲ್ಲ ವಿಟಮಿನ್ ಸಿ ಇಲ್ಲ ಬಯೋಟಿನ್ ಸಿಗುತ್ತೆ ಅಂತ ಹಾಕ್ತೀರಾ, ಬಟ್ ಕ್ಯಾಲರೀಸ್ ತುಂಬ ಜಾಸ್ತಿ. ನಿಮಗೆ ಕ್ಯಾಲರಿ ಮೇಂಟೈನ್ ಮಾಡೋಕ್ಕಾಗಲ್ಲ ನ್ಯೂಟ್ರಿಷನ್ ಸಿಕ್ಕಿದ್ರೆ ಕ್ಯಾಲರಿ ಕೇಳಕ್ಕೆ ಹೋಗ್ಬೇಡಿ. ಹಂಗೆ ನೀವೆಲ್ಲ ಮಾಡ್ತೀನಿ ಅಂದರೆ ನಿಮ್ಮದು ಒಂದು ನಾಷ್ಟದ ಬೆಲೆ 2,000 ರೂಪಾಯಿ ಆಗುತ್ತೆ. ಬಟ್ ಈಸಿಯಾಗೆ ಕಡಿಮೆ ದುಡ್ಡಿನಲ್ಲಿ ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ತಾ ನೀವು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀನಿ. ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಆನ್ಲೈನ್ ಕ್ಲಾಸ್ನಲ್ಲಿ ಜಾಯ್ನ್ ಆಗ್ಬೋದು, ಇಲ್ಲ ನೀವು ವಿಜಯನಗರ ಸುತ್ತಮುತ್ತ ಇದ್ದೀನಿ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಬನ್ನಿ ನಮ್ಮದು ಕ್ಲಾಸ್ಗೆ, ಇಲ್ಲೇ ಬನ್ನಿ, ಇಲ್ಲೇ ಫ್ಯಾಟ್ ಅನಾಲಿಸಿಸ್ ಇರುತ್ತೆ, ನೋ ಪ್ರಾಬ್ಲಮ್, ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಮತ್ತು ನಿಮ್ಗೆ ಏನಾದರೂ ಪರ್ಸನಲ್ ಗೈಡ್ ಬೇಕು ಹಂಗಿದ್ರೂ ಕೂಡ ಹೆಲ್ಪ್ ಮಾಡ್ಬೋದು. ಬಟ್ ದಯವಿಟ್ಟು ಬೇರೆ ಕಡೆ ಏನೇನೋ ಮಾಡ್ಕೊಳ್ತಾ ನನ್ನ ಹತ್ರ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬೇಡಿ. ಫ್ರೆಶ್ಟಾಗಿ ನಾನು ಚೆನ್ನಾಗಾಗಬೇಕು, ನಾನು ಸೂಪರ್ ಆಗಿರಬೇಕು, ನಂದು ಆಯುಷ್ ಜಾಸ್ತಿ ಆಗಬೇಕು, ಹಂಗಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇದು ಪಾರ್ಟ್ 1, ಪಾರ್ಟ್ 2 ಇನ್ನೂ ಇದೆ. ಬಾಯ್ ಬರ್ತೀನಿ.